ಊರೊಳಗೆ ಪಿಂಟಪ್ಪಗ ಬಂದದ ಬಹಳ ಮಸ್ತಿ ನೀ ಬೆಕ್ಕಾದಾಗ ಕೂಡ ಮಗಳ ನಿನ್ನ ಜೋಡಿ ಜ್ಞಾನದ ಕುಸ್ತಿ ಹಿಂಡಲಾರ ಎಮ್ಮೆ 1,000 ಕಟ್ಟುಕಿ ನಾನು ಹಿಂಡು ಎಮ್ಮೆ ಒಂದೇ ಕಟ್ಟಬೇಕು ಒಂದೇ ಕಟ್ಟು ಹೌದು ಗೊಡ್ಡ ಮಾತು 1,000 ಹೇಳುಕೆ ನಾನು ಹೌದು ಮುತ್ತಿನಂತ ಮಾತು ಒಂದೇ ಹೇಳಿದ್ರೆ ಸಾಕು ಮುತ್ತಿನಂತ ಮಾತು ಒಂದೇ ಹೇಳು ಹೌದು ನಾಚಿಕೆ ನಿನಗ ಬರಬೇಕು ಸೀತಾದೇವಿ ಮಾತ ಹೌದು ಕೇಳ್ದ ಗಡಬಡ ಒಂದು ತೊಲಿ ಬಂಗಾರ ಹಾಕಿ ಹೋಲಿಕಂದ್ರ ನಮ್ಮ ಅಪ್ಪನ ಮಗನೇ ಅಲ್ಲ ನಿನ್ ತಲೆಯಾಗಿರ್ಲಿ ಒಂದು ತೊಲಿ ಬಂಗಾರ ಮಾಸ್ತರ ಬಂದು ಹೇಳಿದೆ ಅಂದ್ರ ಎಲ್ಲರ ಹುಡುಗಾಟಿಗೆ ಹಚ್ಚಿ ಯಾರ ಮುಂದರ ತೆಗಿದ್ರ ಪೋತರಾಜ ನಾಟಕ ಅಲ್ಲ ಅವ್ರ ಪುರಾಣ ಹಂಗ ಬರ್ದಾರ ಇವ್ರ ಪುರಾಣ ಹಿಂಗ ಬರ್ದಾರ ನಿನಗ ಪುರಾಣದಾಗ ಕೇಳಿ ನನ್ನ ನಿಂಬದೇ ಮಟ್ಟ ಮನಿ ಅದ ಆ ಶಂಕರಲಿಂಗ ಮಹಾರಾಜನು ಅಮೋಘ ಸಿದ್ಧ ಮುತ್ಯನ ಭಕ್ತ ಅದಾನ ಯಾವ್ರಾಗ ಆಗ್ಯದ ಯಾವ್ರ ಅಮೋಘ ಸಿದ್ಧನ ಭಕ್ತ ನಿನ್ನ ಕಿವಿ ಹಿಡ್ಕೊಂಡು 5,000 ರೂಪಾಯಿನೇ ಹೇಳಿಸ್ತೀನಿ ಸೋಲಿದು ಸತ್ಯದ ಅಲ್ಲ ನಮಗ ಕುಣಿಲಾಕ ಬರ್ಲಿಕ್ಕಂದ್ರ ನೆಲ ಡೊಂಕದ ಅನಬಾರ ಉತ್ತಾರಿ ಇತ್ತು ಅಂದ್ರ ತಗೊಂಡ ಬಾ ಸಂತು ಮಾತಾರ ಶಿಶಿ ಮಗ ಮಾಡ್ಕೋ ಉತ್ತಾರಿ ತರ್ಲಿಲ್ಲ ಅಂದ್ರ ಸಂತು ಮಾತಾರ ಇವತ್ತು ನಿನ್ನ ಗಂಡ ಸುರೇಶಣ್ಣ ಏನಾಗ್ಯದ ಓಯಪ್ಪ ಏಕಮಾರದ ಹೊತ್ತು ಕೂಡ ಆಗುತ್ತಲ್ಲ ಮಂಗಳಾರತಿ ಇಲ್ಲಿ ಒತ್ತಿಲ್ಲಿ ಹೊಟ್ಟೆ ಹೌದು ವಿಷಯ ಮೈಬಣ್ಣ ಹೇಳ್ರಿ ಟವರ್ ಏರ್ತಾನು ಅವ ಮಳಿ ಬರ್ತದ ಅಂತೇಳಿ ಸಂತು ಮಾಸ್ತರ ಇವತ್ತು ಕಡಿಗೆ ಅಕ್ಕನ ಕೆಲಸ ಆಯ್ತಾನ ಏ ಪಿಂಟು ಮಾಸ್ತರ ನಿನಗೊಂದು ಮಾತು ಹೇಳುದದ ಏನ್ರಪ್ಪ ಮಳಿ ಬೆಳತನ ಆಲಿ ಮುಂಜಾನೆ 10 ತನ ಆದ್ರೂ ಬಿಡು ಮಕ್ಕಳೆಲ್ಲ ಇಂಗ್ಲಿಷ್ ಸುರಿದವ್ರು ಇದು ನಿನ್ ತಲೆ ಆಗಿರ್ಲಿ ಮೈಬಣ್ಣ ನಿನ್ನ ಊರು ಬಗಲಾಗದತ್ ಮಾತಾಡ್ತಿ ಮೈಬಣ್ಣ ಊರ್ ಯಾರ್ದಾಕಿರ್ಲಕ್ಕ ಜನ ನಂಬದದ ಆ ಮಾತು ಬಹಳ ಆನಂದದ ಪುಣ್ಯಾತ್ಮರೇ ಸಭಾದೊಳಗ ನಿತ್ಯ ಏನಾರ ಹೇಳಬೇಕಾಗಿತ್ತಂದ್ರ ಹೇಳುವಂತ ಮಾತು ಕೇಳಬೇಕಾಗಿತ್ತಂದ್ರ ಮೊದಲ ಮನುಷ್ಯನ ಬಲ್ಲಕ್ಕ ಜ್ಞಾನ ಬೇಕು ಪುಣ್ಯಾತ್ಮರೇ ಜ್ಞಾನ ಬೇಕು ಜ್ಞಾನ ಇತ್ತು ಅಂದ್ರೆ ಹೇಳಕ್ ಬರ್ತದ ಜ್ಞಾನ ಇತ್ತು ಅಂದ್ರ ಕೇಳಕ್ ಬರ್ತದ ಜ್ಞಾನ ಇಲ್ಲಾರ ಮನುಷ್ಯ ಹೆಂಗ ಇರ್ತಾನ ಹೆಂಗ್ರಿಪ್ಪ ಜ್ಞಾನವಿಲ್ಲದ ಮನುಜ ನೀರಿಲ್ಲದ ಬಾವಿಯಂತೆ ಜ್ಞಾನವಿಲ್ಲದ ಮನುಜ ಅಮೃತವಿಲ್ಲದ ಹಸುವಿನಂತೆ ಜ್ಞಾನವಿಲ್ಲದ ಮನುಜ ಫಲವಿಲ್ಲದ ಮರದಂತೆ ಅಂತ ಹೇಳಿದ್ರು ಹೌದು ಹಿಂಗಂದ್ರ ಏನ್ರಿಪ್ಪ ಹಿಂಗಂದ್ರ ಮೈಬಣ್ಣ ಪಾನಮಂಗಳೂರು ಗ್ರಾಮದವ ಅಕ್ಕಲಕೋಟಕ್ಕೆ ಹೋಗ್ಯಾನ ಹೌದು ಅಕ್ಕಲಕೋಟಕ ಎದಕ್ ಹೋಗ್ಯಾನತ್ತೀರಿ ಆಕಳ ತಗೊಂಡ್ಬರ್ಬೇಕಂತೇಳಿ ಹೋಗ್ಯಾನ ಆಕಳ ಮಾರವ ಪಾನಮಂಗಳೂರು ಗ್ರಾಮದವನಿಗೆ ನೋಡಿ ಹೇಳ್ದ ಪುಣ್ಯಾತ್ಮರೇ ಏನತ್ತ ಏ ತಮ್ಮ ನನ್ನ ಆಕಳ ಕೋಡು ನೋಡಿ ಹಿಂಗದವು ಕಿಲಾರಿ ಕೋಡು ನೋಡು ಸುದ್ದದ ಹಾಲು ನೋಡು ಸುದ್ದದ ಬಾಯಾಗ ಹಲ್ಲು ನೋಡು ಸುದ್ದದಾವು ಆಕಳ ಒಳ್ಳೆ ಕೆಂಪಗದ ನೋಡಾಕ ತಗೋ ಆಕಳ ತಂದ ಏನತ್ತಾನ ಜಾಣನಾಗಿರುವಂತ ಪಾನಗಂಗೂರು ಗ್ರಾಮದ ಮನುಷ್ಯ ಹೇಳ್ದ ಪುಣ್ಯಾತ್ಮರೇ ಏನ್ ಹೇಳಿದ್ರು ಮಗನ ನಿನ್ನ ಆಕಳ ಕೋಡ ನೋಡಕ್ ಹಿಂಗಿರಲಕ್ಕ ಕಿಲಾರಿ ಇರಲ್ಲ ಕರೆ ಅದು ನನಗೆ ಏನು ಬೇಡ ಅಂದವ ಹೌದು ಮತ್ತೇನು ಬೇಕು ಆಕಳ ಇದಕ್ಕೆ ಹಂಗದ ಹೇಳಂದ ಮೊದಲ ಹಿಂಡಾಕ ಅವಾಗ ಮಾರವಂದ ಅದು ಒಂದು ಬಿಟ್ಟು ಕೇಳತ್ತಂದ ಇದು ಒಂದು ಬಿಟ್ಟು ಕೇಳಂದ್ರ ನಿನ್ನ ಆಕಳನ್ನ ನನಗೆ ಬ್ಯಾಡ ಹೋಗಂದವ ಬಾವಿ ಶಂಬರ ಗುಮ್ಮದ ಏನ್ ಮಾಡುದು ಬಾಯಾಗ ಒಂದು ಹನಿ ನೀರಿಲ್ಲ ಪುಣ್ಯಾತ್ಮರೇ ತಗೊಂಡ್ ಏನ್ ಮಾಡುದು ಜೈಸಿಬಿ ಹಚ್ಚು ಮುಚ್ಚುದು ಅದನ್ನ ಗಿಡ ಬಹಳ ದೊಡ್ಡದ ಗಿಡದಾಗ ಒಂದು ಕಾಯಾಗಿಲ್ಲ ಒಂದು ಹೂವಾಗಿಲ್ಲ ಅದನ್ನೇನು ಮಾಡುದು ಕಡಲು ಒಗಿದು ಮೈಬಣ್ಣ ಕಮಿಟಿ ಅವರು ಬಹಳ ಬಂದೋಬಸ್ತ್ ಇಟ್ಟಾರ ವಿಷಯ ಇಟ್ಟಾರ ಪ್ರಶ್ನೆ ಪಾಳ್ಯದ ಬಹಳ ಮಾತಾಡಬಾರ್ದಂತ ಹೇಳಿ ನಾವು ಅಗಲೇ ಸಂದಿನೊಳಗ ಸುಮ್ಮ ಹೋಗಿದ್ದೇವಿ ಬಹಳ ಚಂದ ಮಾತಾಡಿದ್ರು ನಮ್ಮ ಪಿಂಟು ಮಾಸ್ತರ್ ಅವರು ಬಹಳ ರಾವ್ಗೇರ್ಯಾರತ್ತೀರ ಮೈಬಣ್ಣ ಇನ್ನದ ಮಲವ ಕೇಳು ಹೆಂಗ ರಾಜನ ಕತೆ ಹೇಳಿದ್ರು ಪುಣ್ಯಾತ್ಮರೇ ಎಲ್ಲಾರು ಕೇಳಿರಿ ಹಕ್ಕಿ ಪಕ್ಷಿಗಳ ಮಾತು ರಾಜಾಗ ತಿಳಿತಿತ್ತು ಹೌದು ರಾಜ ರಾಣಿ ಕೂಡಿ ಊಟಕ್ಕೂ ಕೂತ್ರು ರಾಣಿ ಗಂಗಾಳದಂದು ಒಂದು ಎಳಿ ಶಾವಿಗೆ ತಗೊಂಡು ಹೋಯ್ತು ಇರಿಬಿ ತಗೊಂಡು ಹೋಗಿತ್ತು
ಹೌದು ಅವಾಗ ರಾಜ್ಯ ಉಣ್ಬೇಕು ಅನ್ನೋದಕ್ಕ ಪಕ್ಷಿ ಮಾತಾಡೋದು ಹಾ ಹಾ ಅಂತ ರಾಜ್ಯ ಇವ ಒಬ್ಬ ಹೆಣ್ಮಗಳದು ಹೌದು ಎಂಜಲ ಉಣ್ತಾನಲ್ಲ ಅಂದಾಗ ರಾಜ್ಯಾಗ ದುಃಖ ಆಯ್ತತ್ತದು ಹಾ 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 ಏನಾಯ್ತು ದುಃಖ ಆಯ್ತತ್ತ ದುಃಖ ಆಯ್ತು ಮತ್ತ ಊಟ ಮಾಡಾಗದು ಪಕ್ಷಿಗಳು ಮಾತಾಡಿದಾಗ ರಾಜ ನಕ್ಕ ರಾಣಿ ಕೇಳಿದವಾಗ ಏನತ್ತ ಯಾಕ ನಕ್ಕಿ ಯಾವಕ್ಕಿ ನೆನಪಾಗ್ಯದ ನಿನಗ ಹಾ ಹಾ ಹಿಂಗೆ ಮಾತಾಡಿರಲ್ರಿ ಯಾಕ ನಕ್ಕಿ ಯಾವಕ್ಕಿ ನೆನಪಾಗ್ಯಾಳ ನಿನಗ ಹಿಂಗೆ ಕೇಳ್ಯಾರ ಅವ್ರು ಅಂದಾಗ ಅವಾಗ ರಾಜ ಹೇಳ್ದಾತ ಮೈಬೂವಣ್ಣ ಏನತ್ತ ನಾ ಹೇಳ್ದೆ ಅಂದ್ರ ನೀ ಹೊಯ್ಕೋತಿ ಅಂದಾತ ರಾಜ್ಯ ನಾ ಹೇಳ್ದೆ ಅಂದ್ರ ನೀವ್ ಹೊಯ್ಕೋತಿ ನಾ ಹೇಳ್ದೆ ಅಂದ್ರ ನೀ ಹೊಯ್ಕೋತಿ ರಾಣಿ ಬಿಡಲಾದಳು ಕಾಶಿ ಒಳಗ ಹೇಳಿ ನನ್ನ ಪ್ರಾಣ ಕೊಡಬೇಕಂತ ಹೇಳಿ ಕಾಶಿಗೆ ಹೊಂಟ ಅಂತ ಹೇಳ್ಯಾರ ನೀವೆಲ್ಲರೂ ಕೇಳಿರಿ ಎಲ್ಲರೂ ಕೇಳಿರಿ ಕಾಶಿಗೆ ಹೊಂಟ ಪಿಂಟು ಮಾಸ್ತರ ಒಂದೇ ಒಂದು ಮಾತು ಹೇಳುದದ ನಿನಗ ಭಗವಂತನ ಆಜ್ಞೆ ಏನಾಗ್ಯದ ಏನಾಗ್ಯದ ಹಕ್ಕಿ ಪಕ್ಷಿಗಳ ಮಾತು ನಿನಗ ತಿಳಿತಾವು ಹೌದು ಯಾರ ಮುಂದೆ ಹೇಳಬಾರದು ಅಂತ ಹೇಳಿ ಭಗವಂತನ ಆಜ್ಞೆ ರಾಜ್ಯಾಗ ಆಗ್ಯದ ಆ ಮಾತು ರಾಜ್ಯ ಕೇಳ್ಯಾನ ಮತ್ತ ಕೇಳಿ ಮಾಡೋದು ಅಷ್ಟು ಶ್ರೇಷ್ಠ ಇತ್ತಂದ್ರ ಮನಸ್ಸು ಯಾಕೆ ಗಟ್ಟಿ ಉಳಿಲಿಲ್ಲ ಕಾಶಿಗೆ ಹೋಗ್ಬೇಕಂತ ಯಾಕೆ ಹೊಂಟವ ಕಾಶಿಗೆ ಯಾಕೆ ಹೋದ ಅಲ್ಲ ನಿವಾಳಕೇಡ ಸಂತೂನೇನು ಗೋಟೆ ಆಡೋನು ಮಾಡಿ ಕಾಶಿಗೆ ಯಾಕೆ ಹೋದ ಕೇಳಿ ಮಾಡೋದು ಅಷ್ಟು ಶ್ರೇಷ್ಠ ಇತ್ತು ಭಗವಂತ ಆಜ್ಞೆ ಮಾಡ್ಯಾನ ಹೌದು ನೀ ಯಾರಿಗಿ ಹೇಳಬೇಡತ್ತ ಭಗವಂತನ ವರ ಆಗ್ಯದ ಹೌದು ಮತ್ತ ಕಾಶಿ ಒಳಗ ಹೇಳಿ ನಾ ಪ್ರಾಣಿ ಬಿಡ್ಬೇಕಂತ ಹೊಂಟಾನಂದ್ರ ಮತ್ತ ನಿಂದ ಫೇಲ್ ಆಯ್ತಲ್ಲ ಇಲ್ಲಿ ಫೇಲ್ ಆಯ್ತಲ್ಲ ಹೋಗಿಲ್ಲ ಮೈಬೂವಣ್ಣ ವಿಷಯ ಬೊಮ್ಮ ಮೀಸಿತಿರುವುದಂಗ ಅಲ್ಲದು ಹಿಡಿದು ಬಹಳ ಸರಳ ಅದ ಹಿಡಿದು ಬಹಳ ಅದ ನಡಿದು ಗುದುಮರಿಗೆ ಅದ ಪುಣ್ಯಾತ್ಮರೇ ಒಂದೇ ಒಂದು ಮಾತ ನಾವು ರಾಜ್ಯ ಅಂತ ಹೇಳು ಈಗ ಹೆಂಗ್ರಿಪ್ಪ ಕಂಬಾರ ಕಾಳವ್ವ ಮತ್ತು ಕಾಳವನ ಹೆಂಡತಿ ಯಾರು ಕಂಬಾರ ಕಾಳವ್ವ ಕಾಳನ್ನ ಹೆಂಡತಿ ಸತಿಪತಿ ಪ್ರಪಂಚ ಮಾಡ್ತಿದ್ರ ಪುಣ್ಯಾತ್ಮರೇ ಹ್ಯಾಂಗ ದಿನ ಒಬ್ಬರು ಹೊಲಕ್ಕ ದುಡಿಲಾಕ ಹೋದ್ರ ಅವ್ರ ಹೊಟ್ಟೆ ತುಂಬುತ್ತಿತ್ತು ಹೋದ್ರಿ ಅವ್ರದ್ದು ಹೊಟ್ಟೆ ತುಂಬುತ್ತಿತ್ತು ಆ ಊರ ರಾಜ್ಯನ ಮೆರವಣಿಗೆ ನಡೆದದ ಆನಿ ಮೇಲೆ ಕುಂದರಿಸಿ ಮೆರವಣಿಗೆ ಮಾಡ್ಕೊತ ಹೊಂಟಾರ ಯಾರದು ರಾಜಂದು ಹೌದು ಕಂಬಾರ ಕಾಳವನ ಮನೆ ಮುಂದೆ ಆನಿ ಬತ್ತು ಬಗ್ಗೆ ಕಸ ಹುಡುಗಲಾಕತ್ತಿದಳು ಹೆಣ್ಣು ಮಗಳು ಹೌದು ಸೀರಿ ಸೆರಗ ತಳಗ ಬಿತ್ತು ಜಾರಿ ಬಿತ್ತು ಪುಣ್ಯಾತ್ಮರೇ ರಾಜ್ಯ ನೆದರಿಟ್ಟು ನೋಡದ ಮಗ ಕಾಳವನ ಮ್ಯಾಗ ಮನಸ್ಸು ಮಾಡ್ದ ರಾಜ ಗದ್ಲ ಮಾಡಬೇಡ್ರಿ ವಿಷಯ ಬಾಳ ಗುಮ್ಮದ ಮನಸ್ಸು ಮಾಡ್ದ ಆನೆ ತರಿವಿ ಕಾಳವನ ಮನೆ ಮುಂದೆ ಹೋಗಿ ನಿತ್ತು ಕಂಬಾರ ಕಾಳವ ಒಂದು ಮಾತು ಹೇಳ್ದ ರಾಜ್ಯ ಏನತ್ತ ಏ ಕಾಳವ ನಂದು ನಿನ್ನ ಮ್ಯಾಗ ಮನಸ್ಸಾಗ್ಯದ ನನ್ನ ಜೋಡಿ ಮಕ್ಕೊಳಕ ನನ್ನ ಅರಮನಿಗೆ ಬರ್ಬೇಕಂತ ಹೇಳ್ದ ರಾಜ್ಯ ಮತ್ತ ಕೇಳಿ ಮಾಡೋದು ಶ್ರೇಷ್ಠ ಇತ್ತಂದ್ರೆ ಹೋಗಿ ಮಕ್ಕೋತ ಏನಕ್ಕೆ ಅಲ್ಲಿ ಇಲ್ಲ ಏನಾಯ್ತು ಮುಂದೆ ಏನಾಯ್ತು ವಿಷಯ ಏನಾಯ್ತು ಬಹಳ ಶಾನೆ ಇದ್ದಳು ಹೆಣ್ಣು ಮಗಳು ನಾನ್ ನಿಮ್ ಮನೆಗೆ ಬರೋದಿಲ್ಲ ರಾಜ್ಯರೇ ನೀವೇ ನನ್ನ ಮನೆಗೆ ಬರ್ಬೇಕಂದಳು ಹೌದು ಆ ಹೆಣ್ಮಗಳಿಗೆ ಯಾರು ಹಿಂಗ್ ಹೇಳತ್ ಹೇಳ್ಯಾರನು ಇಲ್ಲ ಯಾರಿಗಾರ ಕೇಳ್ಯಾರನು ಇಲ್ಲ ರಾಜ್ಯ ಅಂದ ಯಾಕಾಗಲ್ಲಕಂದವ ರಾಜ್ಯ ಮನಿಗ್ ಹೋದ ಕಂಬಾರ ಕಾಳನ್ ಈ ಕಡೆ ಬಂದ ರಾಜನು ಬಂದ ನಡಿ ಕೊಲಿಗತ್ತಂದ ಕಾಳವ್ ಏನ್ ಹೇಳ್ಬೇಕ್ರಿ ಪುಣ್ಯಾತ್ಮರೇ ಏನತ್ತ ಜರ ತಡಿ ಅಂದಳು ನನ್ನ ಗಂಡ ಊಟಕ್ಕೆ ಹೋಗಿ ಊಟಕ್ಕೆ ಹಾಕಿಕೊಟ್ಟು ನನ್ನ ಗಂಡ ದುಡಿದು ಹೈರಾಣಾಗಿ ಬಂದದ ನನ್ನ ಗಂಡಗ ಊಟಕ್ಕೆ ಹಾಕಿ ಕೊಟ್ಟು ಗಂಡಗ ಉಣಿಸಿ ನಿನ್ನ ಬಲ್ಲಿ ಬರ್ತೀನಿ ಅಂತ ಹೇಳಿದಳು ಒಳಗ ಗಂಡ ಕರ್ಕೊಂಡು ಹೋಗಿ ಕೋಲ್ಯಾಗ ಹೇಳಿದಳು ಗಂಡಗ ಏನತ್ತ ಅನ್ನ ಮೊಸರು ಹಾಕಿ ಕೊಡ್ತೀನಿ ಊಟ ಮಾಡ್ಕೋತ ಗಂಗಾಳದೊಳಗ ವಾಂತಿ ಮಾಡ್ಕೋತ ಹೇಳಿದಳು ಹಿಂಗ ಗಂಡಗ್ ಹೇಳತ್ತೇಳಿ ಯಾರು ಹೇಳ್ಯಾರೇನ ಅವಾಗರೇ ಇಲ್ಲ ಯಾರು ಹೇಳಿಲ್ಲ ಅಲ್ಲಿ ಯಾರಿಗೆ ಕೇಳಿಲ್ಲ ಇಲ್ಲ ಗಂಡಗ ರಾಜಾಗ ಕಾಣಂಗ ಕುಂದರ್ಸಿದಳು ಅನ್ನ ಮೊಸರ ಊಟಕ್ಕೆ ಹಾಕಿ ತಾಟ ಗಂಡನ ಮುಂದ ಇಟ್ಟಳು ಪುಣ್ಯಾತ್ಮರಿ ಊಟ ಮಾಡ್ಕೋತ ಗಂಗಾಳದೊಳಗ ವಾಂತಿ ಮಾಡ್ಕೊಂಡ ಗಂಡ ಉಂಡಂತ ಎಂಜಲಡಿ ಕೈಯಾಗ ಹಿಡಿದ ಕಾಳವ್ವ ಏನತ್ತಾಳ ರಾಜರ ಮುಂದೆ ಹೋಗಿ ನಿತ್ತು ಒಂದು ಮಾತು ಹೇಳಿದಳು ಏನತ್ತ ರಾಜರೇ ಇದನ್ನ ಊಟ ಮಾಡ್ರಿ ಅಂತಂದಳು ಅವಾಗ ಏನತ್ತ ರಾಜರು ಅವಾಗ ರಾಜ ಅಂದ ಏನತ್ತ ನೀಚ ಹೆಣ್ಣೆ ಅಂತಂದವ ಸುತ್ತಮುತ್ತಿರುವಂತ ಹಳ್ಳಿಗಳಿಗೆ ಅನ್ನ ಹಾಕುವಂತ ಶಕ್ತಿ ನನ್ನ ಬಲ್ಲಿ ಅದ
ನಿನ್ನ ಗಂಡ ಉಂಡೆ ಅಂಜಲ ಉಂಡ್ಲ ನೀಚ ಹೆಣ್ಣೆ ತಂದವ ತೆಗಿಯೋದನ್ನ ಅವಾಗೂ ಯಾರಿಗೆ ಕೇಳಾರ್ದೆ ಕಾಲವ್ ಹೇಳ್ತಾಳ ಏನತ್ತ ಹಲೋ ನೀಚ ರಾಜನೇ ಹೌದು ನನ್ನ ಗಂಡ ಉಂಡಿರಿ ಅಂಜಲ ನಿನಗ ಉಣ್ಣಾಕ ನಾಚಿಕ ಬರ್ಲಾಕತ್ತದ ಹೌದು ಭಗವಂತ ಕೊಟ್ಟಿರುವಂತ 3.5 ಮಲ ಶರೀರ ಇದಕ್ ನನ್ನ ಗಂಡ ದಿನ ಅಂಜಲ ಮಾಡ್ಯಾನ ಇದು ಉಣ್ಣಾಕ ಯಾಕೆ ನಾಚಿಕ ಬರೋದಿಲ್ಲ ಹೌದಾ ಹೌದು ಹೌದು ಇದು ಯಾರಿಗಾರ ಕೇಳಿ ಮಾಡ್ಯಾಳ ಕಾಲವ ಇಲ್ಲ ಕೇಳಿಲ್ಲ ಯಾರಿಗೆ ಕೇಳಿ ಮಾಡುದು ಶ್ರೇಷ್ಠ ಅಂದಿ ಕಂಬಾರ ಕಾಲಕ್ಕೆ ಹೋಯ್ದು ರಾಜನ ಮಗ್ಗಲಕ್ಕೆ ಮನಗಸ್ಸು ಕಾಳವನ್ ಕೊಯ್ದು ಸುಮ್ಮನೆ ಏನು ಹುಡುಗಾಟ ಹಚ್ಚಿ ಪಾನ ಮಂಗಳೂರು ಒಳಗ ಈಗ ಮಳಿ ಬತ್ತು ಮಾಸ್ತರ ಈಗ ಮಳಿ ಬತ್ತು ಆ ಮಳಿ ಏನ್ ಯಾರಿಗಾರ ಕೇಳಿ ಬಂದದನ್ರಿ ಯಾರಿಗಾರ ಕೇಳಿ ಬರ್ತದ ಹೇಳಿಲ್ಲ ಅವರು ಮೈಬಾನ ಇನ್ನ ಒಂದು ಮಾತದ ನಾವು ನೀವೆಲ್ಲ ತಾಯಿ ಹೊಟ್ಟಿಲೇನೆ ಹುಟ್ಟಿ ಬಂದೇವಿ ಆ ಮುಂದೆ ತಿಳುವಳಿಕೆ ಬಂದಂಗ ತಾಯಿ ತಂದೆ ಅಲ್ಲಿ ನಮಗ ಮಾತು ಹೇಳಿದ್ರಂದ್ರ ಆ ಮಾತು ನಮಗ ಅವಾಗ ತಿಳಿತದ ಇಲ್ಲೊಂದು ಮಾತು ಕೇಳೋದದ ಏನತ್ತ ಸಣ್ಣ ಕೂಸದ ಒಂದ್ 15-20 ದಿನದ ತಿಳ್ಕೊ ಹೌದು ಆ ಕೂಸಿಗೆ ತಾಯಿ ಹೇಳಿದ್ದೇನ್ರಿ ತಿಳಿತದನ್ರಿ ಇಲ್ಲ ಮಲಿ ಕುಡಿ ಅಂತ ತಾಯಿ ಹೇಳಿದಾಗ ಕೂಸು ಮಲಿ ಕುಡಿದಲ್ಲ ತಾಯಿ ಮಗನಿಗೆ ಎತ್ತಿ ಎದಿಗೆ ಹಚ್ಕೊಂಡು ಅಂದ್ರೆ ಯಾರ ಮಾತು ಕೇಳಾರ್ದೆ ಮಗ ಮಲಿ ಕುಡಿತದ ಪುಣ್ಯಾತ್ಮ ಮರಿ ಹೌದು 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 ವಿಷಯ ಬಿಟ್ಟು ಅದು ಬಿಟ್ಟು ನಿನಗ ರಾಮಾಯಣದಾಗ ಗೊತ್ತದೇನು ನಿನಗ ಮಹಾಭಾರತದೊಳಗ ಗೊತ್ತದೇನು ಯಪ್ಪ ನನಗ ರಾಮಾಯಣದೊಳಗ ಮಹಾಭಾರತದೊಳಗ ನಿನ್ನೆಟ್ಟು ಕೂನಿಲ್ಲ ಒಂದು ಪ್ರಶ್ನೆ ಕೇಳ್ಯಾನ ಮೈಬೂವಣ್ಣ ಏನತ್ತ ರಾಮಾಯಣದೊಳಗ ರಾಮನ ಪಾದರಕ್ಷೆಗಳನ್ನ ಯಾರು ರಾಮನ ಪಾದರಕ್ಷೆಗಳನ್ನ ಭರತ ಸಿಂಹಾಸನದ ಮ್ಯಾಲ ಇಟ್ಟು ಕಿಸಿಂದ್ರ ವನವಾಸ ಮುಗಿಸಿ ಬರುವವರೆಗೆ ನಂದಿ ಗ್ರಾಮದಲ್ಲಿ ಅವಕುರ ಪೂಜೆ ಮಾಡ್ಯಾನ ನೀ ಪಾದರಕ್ಷದ ಮಾತಾಡಿ ಅಂದಾಗ ಪಾದರಕ್ಷೆ ಆದವ್ರು ಯಾರು ಅನ್ನುವಂತ ಮಾತು ಕೇಳ್ಯಾರ ಪುಣ್ಯಾತ್ಮರೇ ಇದೇಳ್ರಿ ಕೇಳ್ಯಾರ ಹಿಂಗೆ ಕೇಳ್ಯಾರ ಮೈಬಣ್ಣ ಬಹಳ ಆನಂದದ ಮಾತ ಹೆಂಗ್ರಿಯಪ್ಪ ಹೆಂಗ ಆನಂದದ ತಾಡಕ ಅನ್ನುವಂತ ರಾಕ್ಷಸಿ ಯಾರು ತಾಡಕ ಅನ್ನುವಂತ ರಾಕ್ಷಸಿ ಶ್ರೀರಾಮ ಪ್ರಭು ಹೊಡೆದು ಮರ್ದನ ಮಾಡ್ದ ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಿತ್ತು ಕಾಡ್ತಿತ್ತು ಹಿಂಸೆ ಕೊಡ್ತಿತ್ತು ಶ್ರೀರಾಮ ಪ್ರಭು ಹೊಡೆದ ಕಿಸಿದ್ರೆ ಅದಕ್ಕೆ ಸಂಹಾರ ಮಾಡುವಂತ ಸಮಯದಲ್ಲಿ ಅವಾಗ ಬೇಡ್ಕೋತದ ತಾಡಕ ಎಂಬ ರಾಕ್ಷಸಿ ಏನತ್ತ ಅಪ್ಪ ಸೃಷ್ಟಿ ಮಾಲಕ ಶ್ರೀರಾಮ ಪ್ರಭುವೇ ನೀ ಯಾರು ಅನ್ನೋದು ಗೊತ್ತಾಗಲಾರಕ್ಕೆ ನನ್ನ ಕಡೆ ತಪ್ಪಾಗ್ಯದು ತಂದೆ ನಿನ್ನ ಜೋಡಿ ಭಗವಂತನ ಜೋಡಿ ಯುದ್ಧ ಮಾಡಿದ ತಪ್ಪಿಗಾಗಿ ನನಗ ನಿನ್ನ ಕಾಲಾಗ ಪಾದರಕ್ಷೆ ಮಾಡ್ಕೋಪ ಅಂತ ಹೇಳಿ ಬೇಡ್ಕೋತು ಅದೇ ತಾಡಕ ಎಂಬ ರಾಕ್ಷನ ಶ್ರೀರಾಮ ಪ್ರಭು ಪಾದರಕ್ಷೆಗಳನ್ನ ಮಾಡಿ ಕಿಸಿದ್ರೆ ತನ್ನ ಕಾಲೊಳಗೆ ಹಾಕೊಂಡಿದ್ದ ವನವಾಸಕ್ಕೆ ಹೋಗುವಂತ ಸಮಯದಲ್ಲಿ ಭರತನ ಕೈಯಾಗ ಕೊಟ್ಟು ಅದೇ ಪಾದರಕ್ಷೆಗಳನ್ನ ಪೂಜೆ ಮಾಡ್ಯಾರ ಪುಣ್ಯಾತ್ಮರೇ ನೀವು ಕೇಳಿದಂತ ಪ್ರಶ್ನೆ ಉತ್ತರ ಇದು ಒಂದು ಇಲ್ಲಿ ಪ್ರಶ್ನೆ ಉತ್ತರ ಬೇಡ ಇಲ್ಲಿ ವಿಷಯ ನಡಿಬೇಕಾಗ್ಯದ ದಿನ ಇದು ಬಾಳ ಗುಮ್ಮಿಗೆ ಬಿದ್ದದ ಮೈಬೋನ್ ಇನ್ನ ಒಂದು ಮಾತು ಹೇಳೋದದ ಏನ್ರಿಪ್ಪ ಒಂದು ವಚನ ಹೇಳಿದ್ರು ಅವರು ಏನ್ ಹೇಳಿದ್ರು ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ ಕಡೆಗೀಲು ಬಂಡಿಗಾದಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಿಗಿಲು ಕಾನ ರಾಮನಾಥ ಯಾರು ವಚನ ಹೇಳಿದ್ರು ದೇಡರ ದಾಸಿಮಯ್ಯನ ವಚನ ಹೇಳ್ಯಾರ ನೀವೆಲ್ಲರೂ ಕೇಳಿ ಮಾಡುದು ಶ್ರೇಷ್ಠ ಏನು ಕೇಳಾರ್ದೆ ಮಾಡುದು ಶ್ರೇಷ್ಠ ಅದೇ ಶರಣನ ಹೇಳೋಣ ಉದಾಹರಣೆ ಹೆಂಗ್ರಿ ಜೇಡರ ದಾಸಿಮಯ್ಯನಿಗೆ ಯಾರು ಏನಂದ್ರು ಸಿಟ್ಟು ಬರ್ತಿದ್ದಿಲ್ಲ ಹೊಳ್ಳಿ ತಿರುಗಿದ ಯಾವಲ್ಲ ಊರಾಗ 4 ಮಂದಿ ಕೂಡಿ ವಿಚಾರ ಮಾಡಿದ್ರು ಪುಣ್ಯಾತ್ಮರೇ ಹೆಂಗ್ರಿಪ್ಪ ದಾಸಿಮಯ್ಯಾಗ ದಿನ ಬೇಯ್ತೇವಿ ಹೊಡಿಲಕ್ ಹೋಗ್ತೇವೆ ಬಾಯಿಗೆ ಬಂದಿದ್ದ ಬೇಯ್ತೇವಿ ಒಂದಿನಾನು ಸಿಟ್ಟಿಗೆರಲ್ಲಾಗ್ಯಾನ ದಾಸಿಮಯ್ಯ ಅವನಿಗೆ ಯಾರು ಸಿಟ್ಟಿಗೆ ಬರೆಸ್ತೀರ ಅವ್ರಿಗೆ ಬಹುಮಾನ ಅಂತ ಇಡೀ ಊರ್ ನ್ಯಾಯ ಮಾಡಿದ್ರು ಬಂದ ಏನತ್ತ ನಾ ಮಾಡ್ತೀನಿ ಅಂತಂದ ಅವ ಇದೇನ್ ದೊಡ್ಡ ಆಗದ ಬಹುಮಾನ ಕೊಡ್ತೇವತ್ತ ಅವ್ರು ಹೇಳಿದ್ರು ಅವ್ರ ಮಾತು ಕೇಳಿ ಮಗ ಏನ್ ಮಾಡ್ದ ನಾ ಸಿಟ್ಟಿಗೆ ಬರೆಸ್ತೀನಿ ಸಿಟ್ಟಿಗೆ ಜಿದ್ದು ಕಟ್ಟಿದ್ರ ಪುಣ್ಯಾತ್ಮರೇ ಮುಂಜಾನೆ ಎದ್ದು ದೇವರ ದಾಸಿಮಯ್ಯ ಲಿಂಗ ಪೂಜೆ ಮಾಡ್ಲಕತ್ತಿದ್ದ
ಮತ್ತೊಬ್ಬರ ಮಾತು ಕೇಳಿ ಕಾಲಾಗ ಮೆಟ್ಟ ಹಾಕೊಂಡ ಬಂದು ಲಿಂಗದ ಮ್ಯಾಲ ಕಾಲಿಟ್ಟ ಸುಮಾರು ಮನುಷ್ಯ ಅವಾಗ ದಾಸಿಮಯ ಹೇಳ್ತಾನ ಪುಣ್ಯಾತ್ಮರೇ, ಏನಪ್ಪ ಯಪ್ಪ ಭಗವಂತ, ಎಷ್ಟೋ ವರ್ಷದಿಂದ ನಿನ್ನ ಸೇವೆ ಮಾಡಕತ್ತೀನಿ ತಂದೆ. ಹೌದು, ಇವತ್ತು ಈ ರೂಪದಾಗ ಬಂದ್ರೆ ನನಗೆ ದರ್ಶನ ಕೊಟ್ಟಿಲ್ಲ ಅಂತ ಹೇಳಿ ಮೆಟ್ಟಗನಿಗೆ ಸಾಮಾಡ್ಲಕತ್ತ. ಹೌದು ಹೌದು, ಇದಕ್ಕೆ ದಿಕ್ಕ ತಪ್ಪಿ ಹೋಯ್ತು. ದೇವರ ದಾಸಿಮಯ್ಯನ ಹೆಂಡತಿ ಅಂಗಳದೊಳಗ ಕಸ ಹುಡುಗುತ್ತಿದ್ದಳು. ಹೌದು, ಕರೆ ಸಿಟ್ಟು ಬರ್ಸುವಂತ ವಸ್ತು ಇಲ್ಲದ ನಾ ತಪ್ಪಿ ಒಳಗೆ ಹೋಗಿನ ತಂದ. ಏನ್ ಮಾಡ್ದ? ತುರ್ಬ ಹಿಡಿದ ಹಾರಿ ಹನುಮಗಳ ಡುಬ್ಬದ ಮೇಲೆ ಜಿಗದ ಕೂತ. ಅವಾಗ ಒದರ್ತಾ ಹೆಂಡತಿ, ಏನಪ್ಪ ನೋಡ್ರಿ ಯಾವನೋ ಒಬ್ಬ ಬಂದ್ ನನಗೆ ಹಿಂಗ ಮಾಡಕತ್ತಾನಂದಾಗ ದಾಸಿಮಯ್ಯ ಒಂದು ಮಾತು ಹೇಳ್ತಾನ. ನೋಡ ನೋಡ 12 ವರ್ಷ ಮಕ್ಕಳೆಲ್ಲ ತೆಳ್ಳನ ಜೀವ ತಿಂದಿ. ಹೌದು, ಎಷ್ಟು ವರ್ಷ? 12 ವರ್ಷ ಮಕ್ಕಳಿಲ್ಲ ತೇಳ ಜೀವ ತಿಂದಿ. ನೀ ಜೀವ ತಿನ್ನೋದು ನೋಡ್ಲಾರಕ್ಕೆ ಸಾಕ್ಷಾತ್ ಪರಮಾತ್ಮ ದೊಡ್ಡ ಮಗನ ಕೊಟ್ಟಾನ. ತಲೆ ಕೆಡವಿದ್ರೆ ಪರಮಾತ್ಮ ನಾನಾಗಿತ್ತ ತಂದ. ಹೌದಾ? ಹೌದು ಹೌದು. ಅವ ದೇವರ ದಾಸಿಮ ಯಾರಿಗಾರ ಕೇಳ್ಯ? ನಾನು ಕೇಳಿಲ್ಲ ಹಂಗ ಮಾಡ್ಲಿ ಅಂದ ನಾನು. ಇಲ್ಲ. ವಾಲ್ಯ ಕೋಳಿ ಯಾರಿಗೆ ಕೇಳಾರ್ದೆ ಬಡಿತಿದ್ದ. ಎಷ್ಟು ರಂಜನಿಗೆ ತುಂಬಿದ್ದು ಅಂತ ಹೇಳ್ಯಾರ? 7 ರಂಜನಿಗೆ ತುಂಬಿದ್ದು. ಅಷ್ಟ ಪಾಪ ಮಾಡಿದ್ದ. ನಾರದ ಗುರುಗಳು ಬಂದು ಕೇಳಿದ್ರ ಅವನಿಗೆ, ಏನತ್ತ? ಇಟ್ಟು ಪಾಪ ಮಾಡ್ತೀನಿ, ಇದ್ರಾಗ ನಿನ್ನ ಹೆಂಡ್ರ ಮಕ್ಕಳಿಗೆ ಪಾಲು ಬರ್ತದ, ಅವ್ರು ತಗೋತಾರೇನು ಹೋಗಿ ಕೇಳತ್ತಂದ್ರು. ಹೌದು, ಹೆಂಡತಿ ಮಾತನ್ನ ಕೇಳಿ ಮನಿಗೆ ಹೋಗಿ ವಾಲ್ಯ ಕೋಳಿ ತನ್ನ ಹೆಂಡ್ರಿ ಕೇಳ್ದ. ಏನ್ ಕೇಳ್ದ? ನಮ್ಮ ಕಟ್ಕೊಂಡಿ ಅಂದ್ರೆ ತಂದು ಹಾಕೋದು ನಿಂದು. ಹೌದು, ಊಟ ಮಾಡೋದು ಅಟ್ಟೆ ನಮ್ಮ ಕೆಲಸ. ಕುತ್ತಲ್ಲೇ ಊಟ ಮಾಡೋದು ಅಟ್ಟೆ ಕೆಲಸದಂದಾಗ ಅರುವಾಗಿ ಹೊಳ್ಳೆ ಬಂದು ಹೌದು ನಾರದ ಗುರುಗಳಿಗೆ ತಪ್ಪಾಯ್ತು ಅಂತ ಹೇಳಿ ಬೇಡ್ಕೊಂಡ. ಹೌದು, ರಾಮನಾಮ ಅನ್ನುವಂತ ಶಬ್ದ ಉಚ್ಚಾರಣೆ ಮಾಡಿದ್ರು. ಅವ್ರ ಮಾತು ಕೇಳಿ ಮುಂದೆ ರಾಮಾಯಣ ಬರ್ದಾನ ಅಂತ ಹೇಳ್ಯಾನ. ನೀವೆಲ್ಲರೂ ಕೇಳಿರಿ. ಹೌದು, ಇಲ್ಲಿ ಒಂದು ತಕರಾರ ಅದ ನಂದು. ಹೆಂಗ? ನಿಮ್ಮ ಪಾಲ್ ಯಾವುದು ಕೇಳಿ ಮಾಡುವುದದ, ನಮ್ಮ ಪಾಲ ಕೇಳಾರ್ದೆ ಮಾಡುದದು. ಇಲ್ಲಿ ನಿಮಗ ಕೇಳೋದದ ಏನು? ನಾರದ ಮಹರ್ಷಿಗಳ ಮಾತು ಕೇಳಿ ವಾಲ್ಮೀಕಿ ಆದ ರಾಮಾಯಣ ಬರ್ದ. ಹೌದು, ಅವ್ರ ಮಾತು ಕೇಳಿ ಬರ್ದಾನ. ವಾಲ್ಯ ಕೋಳಿಗೆ ತುಡುಗು ಮಾಡುವಂತ ಮನುಷ್ಯಾಗ ಹೌದು ಅವ್ರ ಮನಿಗೆ ಹೋಗಿ ಹೆಂಡ್ರ ಮಕ್ಕಳು ಪಾಲು ತಗೋತಾರ ಅನ್ನೋದು ಕೇಳಕ್ ಹಚ್ಚುದು. ಹೌದು, ನಿನ್ನ ಪಾಪ ದೂರ ಆಗಬೇಕಾಗಿತ್ತಂದ್ರ ರಾಮನಾಮ ಶಬ್ದ ಉಚ್ಚಾರಣೆ ಮಾಡು, ಜಪ ಮಾಡತ್ತ ಹೇಳಿ ನಾರದ ಗುರುಗಳು ಯಾರು ಹೇಳಿದ್ರು? ಹಿಂಗೆ ಹೋಗಿ ವಾಲ್ಯ ಕೋಳಿಗೆ ಹೇಳತ್ ಹೇಳಿ. ಹೌದು, ನಾರದ ಗುರುಗಳಿಗೆ ಯಾರೇ ಹೇಳ್ಯಾರತ್ ಹೇಳಿ ನೀವು ಮಂಗಳಾರತಿ ಮಾಡ್ರಿ. ಹೌದು, ಯಾರ ಮಾತು ಕೇಳಾರ್ದೆ ತನ್ನ ಸ್ವಂತ ಬುದ್ಧಿದಿಂದ ರಾಮನಾಮ ಶಬ್ದ ಬೋಧನೆ ಮಾಡ್ಯಾರ ಅಂತ ಹೇಳಿ ನಾ ಮಂಗಳಾರತಿ ಮಾಡ್ತೀನಿ. ಅಡೇ ಹೌದಾ? ಅಲ್ಲ, ವಾಲ್ಯ ಕೋಳಿ ನಾರದನ ಮಾತು ಕೇಳ್ಯಾನ. ಆ ರಾಮನಾಮ ಅನ್ನುವಂತ ಶಬ್ದ ವಾಲ್ಯ ಕೋಳಿಗೆ ಬೋಧಿಸ್ಬೇಕಾದ್ರ ಹೌದು ನಾರದ ಯಾರ ಮಾತ್ರ ಕೇಳಿ ಹೇಳ ಇವರಿಗೆ ಇಲ್ಲ. ತನ್ನ ಸ್ವಂತ ಬುದ್ಧಿನ ಸ್ವಂತ ಜ್ಞಾನದಿಂದ ಹೇಳೋಣ. ಹೌದು ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತುಗಳನ್ನು ಹೇಳಲಾರ್ದೇನೆ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡಿ ನಮ್ಮ ಸಹಕಲಾವಂತರಿ ಪಾಳೆ ಕೊಡೋಕಿನ ಮೊದಲ ಇನ್ನ ಒಂದು ಮಾತು ಕೇಳ್ಯಾರ ಅವರು. ಏನು? ಇಸ್ಲಾಮ ಧರ್ಮದೊಳಗ ಹೌದು ಆ ಮಕ್ಕ ಮದಿನ ಕಟ್ಟುವಂತ ಸಮಯದೊಳಗ ಹಿಂಗ ಮಗನ ಬಲಿ ಕೊಟ್ಟು ಹೌದು ಕೈಯೊಳಗಿರುವಂತ ಚೂರಿ ಸಮುದ್ರದೊಳಗ ಜಾಡಿಸಿ ಹೋಗದಾನ. ಹೌದು ಆ ಚೂರಿ ಮತ್ತೆ ಹೊಳ್ಳಿ ತಾದೇ ಬಂದದೋ ಏನು ಯಾರು ತಂದು ಕೊಟ್ಟಾರೋ ಹೌದು ಅನ್ನುವಂತ ಮಾತನ್ನ ಕೇಳ್ಯಾರ ಪುಣ್ಯಾತ್ಮರಿ ಅವರು. ಇಸ್ಲಾಂ ಧರ್ಮಕ್ಕೆ ಚೂರಿ ಹೊಳ್ಳಿ ಹೆಂಗ ಬತ್ತನ್ನುವಂತ ಮಾತು ಕೇಳ್ಯಾರ. ಹೌದು ಇಲ್ಲಿ ಒಂದು ದೈವಕ್ಕೆ ವಿನಂತಿ ಅದ ನಮ್ಮದು. ಏನು? ಈಗ 2 ಪ್ರಶ್ನೆ ಕೇಳ್ಯಾರ, ಅದ್ರೊಳಗೆ ಒಂದು ನಾವು ಹೇಳವಿ. ಈಗ ದೈವದೊಳಗೆ ನಂದೊಂದು ವಿನಂತಿ ಅದ. ಏನು? ಆ ಕಮಿಟಿ ಅವರು ಬರೀ ಸಂವಾದ ಇಟ್ಟಿದ್ರು. ಹೌದು ಅದೇ ಮಾತಾಡ್ಕೊತ ಹೋಗೋದು ಬಿಟ್ಟು ಪಿಂಟು ಮಾಸ್ತರ್ ಪ್ರಶ್ನೆ ಕೇಳ್ಯಾನ. ನೀನು ಅವರಿಗೆ ಕೇಳ ಮಾಸ್ತರ ಅಂತ ಎಲ್ಲರೂ ತಾಳಿ ಹೊಡೆದ್ರೆ ನಾನು ಒಂದರ ಕೇಳ್ತೀನಿ. ಹೌದು ನೋಡಲ್ಲಿ ಹೆಂಗ್ ಹೊಡೆದ್ರು ತಾಳಿ ಯಾವಾಗ ಬೆಂಕಿ ಹತ್ತದಂತ ಸಭಾ ಕೂತದ. ಈಗಿನಕ ಹತ್ಯದ ಬೆಂಕಿ ಇನ್ನೊಂದಿಟ್ಟು ಜೋರ್ ಹತ್ಲಿ ಅಂತ ಹೇಳಿ ಹೊಡೆದ್ರು. ಪುಣ್ಯಾತ್ಮರೇ, ಏನು ಕೇಳೋದು ಅವರಿಗೆ ಪ್ರಶ್ನೆ? ಏನು? ರಾಮಾಯಣದೊಳಗ ನನಗೆ ಕೇಳಾರ, ಒಂದು ರಾಮಾಯಣದೊಳಗೆ ಕೇಳೋನು, ಹೌದು ಒಂದು ಅವ್ರ ಮಠ ಮನೆಗೆ ಸಂಬಂಧಪಟ್ಟಿದ್ದು ಕೇಳೋನು. ಹೌದು ರಾಮ ಕರ ದೂಷಣ ತ್ರಿಶರ ಇವರಿಗೆ ಮತ್ತು ಇವ್ರ ಸೈನ್ಯಕ್ಕೆ ಹೊಡೆದ. ಹೌದು ಯಾರ್ಯಾರಿಗೆ? ಕರ ದೂಷಣ ತ್ರಿಶಿರ ಇವರಿಗೆ ಮತ್ತು ಇವ್ರ
ಅವರು ಸೈನ್ಯಕ್ಕೆ ಶ್ರೀರಾಮ ಪ್ರಭು ಹೊಡೆದ. ಹೌದು. ಇಂದಿನ ಕಾಲಮಾನಿನ ಯುಗಕ್ಕ ಇಂದಿನ ಟೈಮಿಗೆ ಅನುಗುಣವಾಗಿ ಎಷ್ಟು ನಿಮಿಷದೊಳಗೆ ಅವರಿಗೆ ಮತ್ತು ಅವರು ಸೈನ್ಯಕ್ಕೆ ಶ್ರೀರಾಮ ಪ್ರಭು ಸಂಹಾರ ಮಾಡ್ಯಾನ. ಇಷ್ಟು ನಿಮಿಷ ಅಂತೇಳಿ ರಾಮಾಯಣದೊಳಗ ಹೌದು ಹೌದು ಹೇಳಿದ್ರಪ್ಪ ಅಂತಂದ್ರ ನಮ್ಮದೇನು ತಕರಾರಿಲ್ಲ. ಹೌದು. ಇನ್ನು ಅರಿಕೇರಿ ಅರಮನಿ, ಬೆವರಿಗೆ ಗುರುಮನಿ, ಮಾಯಿ ಮಕನಾಪುರ, ಶಿವಸ್ಥಾನ ಗದ್ದಿಗೆ, ಕಲ್ಲೂರು ಕಡಿಮಠ, ಯೋಗಿ ಅಮೋಘ ಸಿದ್ಧ, ಋಷಿ ಅಮೋಘ ಸಿದ್ಧ, ಸಾಧು ಅಮೋಘ ಸಿದ್ಧ, ದೇಸಾಯಿ ಅಮೋಘ ಸಿದ್ಧ, ನಾಡಗೌಡ ಅಮೋಘ ಸಿದ್ಧ, ಅಮೋಘ ಸಿದ್ಧ ಮುತ್ಯನ ಪರಮ ಭಕ್ತ. ಯಾರು? ಅಮೋಘ ಸಿದ್ಧನ ಪರಮ ಭಕ್ತ ಶಂಕರಲಿಂಗ ಮಹಾರಾಜರು ಅಂತ ಹೇಳಿ ಆಗಿ ಹೋದ್ರು. ಹೌದು, ಶಂಕರಲಿಂಗ ಮಹಾರಾಜರು. ಯಾರು? ಶಂಕರಲಿಂಗ ಮಹಾರಾಜರು ತಮ್ಮ ಭಕ್ತರ ಜೋಡಿ ಕೂಡಿ ಹೊಂಟಿದ್ರು. ಹೋಗಿ ಒಂದು ಗುಡ್ಡದ ಮೇಲೆ ಕೂತು ವಸ್ತಿ ಮಾಡಿದ್ರು ಅವರು. ಹೌದು. ಭಕ್ತಾದಿಗಳ ಮುತ್ಯನ ಮನಸ್ಸು ನೋಡೋ ಸಲುವಾಗಿ ಅಂದ್ರು, ಏನು ಯಪ್ಪ ನಮಗ ಶೀತನಿ ತಿನ್ನಂಗಾಗ್ಯದ ಅಂತ ಹೇಳಿದ್ರು ಅವರು. ಶೀತನಿ? ಜ್ವಾಳದ್ದು ಶೀತನಿ ತಿನ್ನಂಗಾಗ್ಯದ ಅಂದ್ರು. ಹೌದು. ಜ್ವಾಳನೇ ಯಾರು ಬಿತ್ತಿಲ್ಲ, ಜ್ವಾಳದ ಸೀಜನೆ ಅವಾಗಿಲ್ಲ, ಯಾರು ಹೊಲದಾಗೂ ಜ್ವಾಳ ಇಲ್ಲ. ಅಮೋಘ ಸಿದ್ಧ ಮುತ್ಯನ ಪರಮ ಭಕ್ತ ಶಂಕರಲಿಂಗ ಮಹಾರಾಜ್ ಹೇಳ್ತಾನ, ಏನತಾನ ಮಗನ ಇಂಥ ಹೊಲಕ್ ಹೋಗು. ಹೌದಾ? ಹೋಗಿ ಜ್ವಾಳದ ತೆನಿ ಅದಾವು, ಕೊಯ್ಕೊಂಡ ಬಾ, ಸುಟ್ಕೊಂಡು ತಿನ್ನು, ಶೀತನಿ ಮಾಡ್ಕೊಂಡು ತಿನ್ನು ಅಂತ ಹೇಳ್ದ. ಹೌದು. ಹೊಳ್ಳಿ ಬರಾಗ ಹೊಳ್ಳಿ ನೋಡ್ಬೇಡ ಮಗನ ಅಂತಂದ. ತೆನಿ ತಗೊಂಡ್ ಬರಾಗ ಹೊಳ್ಳಿ ನೋಡ್ಬೇಡ, ಕೈಯಾಗ ಕುಡುಗೋಲ್ ಹಿಡಿದು ಉಡಿ ಕಟ್ಟಿಸಿಂದ್ರ. ಹೌದು. ತಮಗ್ ಎಟ್ಟು ಬೇಕಟ್ಟು ಜ್ವಾಳದ ತೆನಿ ಕೊಯ್ಕೊಂಡ್ರು. ಜರ ಮುಂದೆ ಬಂದಿದ್ರು. ಹೌದು. ಮುತ್ಯಾರ ಯಾಕೆ ಹಿಂಗ ಹೇಳ್ಯಾರ ಅಂತ ಹೇಳಿ ತಿಳ್ಕೊಳ್ಳೋದಾಗಲಿಲ್ಲ. ನೆದರಿತ್ತು ಹೊಳ್ಳಿ ನೋಡಿದ್ರು. ಹೌದು. ಆ ಜ್ವಾಳದ ಹೊಲದಾಗ ಒಂದು ಜ್ವಾಳದ ತೆನಿನೇ ಇದ್ದಿದ್ದಿಲ್ಲ, ಜ್ವಾಳದ ಬೆಳೆನೂ ಇದ್ದಿದ್ದಿಲ್ಲ. ಹೌದು. ಇಲ್ಲಿ ಏನು ಕೇಳೋದು ನಿಮಗ? ಅಮೋಘ ಸಿದ್ಧ ಮುತ್ಯನ ಪರಮ ಭಕ್ತ ಶಂಕರಲಿಂಗ. ಹೌದು. ಯಾವೂರ ಗುಡ್ಡದ ಮೇಲೆ ಕೂತು ತನ್ನ ಶಿಷ್ಯರೇನು ಅವ್ರ ಜೋಡಿ ಇದ್ರು ನೋಡು. ಹೌದು. ಎಷ್ಟು ಮಂದಿ ಇದ್ರು, ಅವ್ರ ಹೆಸರೇನು, ಯಾವ ರೈತನ ಹೊಲದಾನ ಜ್ವಾಳ ಕೊಯ್ಕೊಂಡು ಬರ್ಲಾಕ ಹೇಳಿದ್ದ ಅನ್ನುವಂತದ ಸಂತು ಮಾಸ್ತರ್ ಎರಡು ಮಾತದಾವು. ಹೌದು. ಬಂದ್ರ ಹೇಳು, ಬರ್ಲಿಕ್ಕಂದ್ರ ನಾವು ನಂಬದಕ್ಕೆ ನಾವೇ ಹೇಳ್ತೇವೆ ಅನ್ನುವಂತ ಮಾತನ್ನ ಹೇಳಿ ಈಗ ಇನ್ನೊಂದು ಕೇಳಿ ಮಾಡೋದು, ಕೇಳಲಾರದೆ ಮಾಡೋದು. ಸ್ವಾಮಿ ವಿವೇಕಾನಂದರು ಹೌದು ಅಮೆರಿಕಾದೊಳಗೆ ಚಿಕಾಗೋ ನಗರ ಅಂತ ಹೇಳಿ ಬರ್ತದ. ಹೌದು. ಯಾವ ನಗರ? ಯಾವುದು? ಚಿಕಾಗೋ ನಗರ. ವಿಶ್ವ ಧರ್ಮ ಸಾಹಿತ್ಯ ಸಮ್ಮೇಳನ ಇತ್ತು ಪುಣ್ಯಾತ್ಮರೇ. ಹೌದು. ಭಾರತ ದೇಶದಿಂದ ಭಾರತದ ಪವಿತ್ರ ಮಣ್ಣಿನ ಮಗ ಸ್ವಾಮಿ ವಿವೇಕಾನಂದ ಹೋಗಿದ್ದಲ್ಲಿ ಅಲ್ಲಿಗೆ ಇವನಿಗೆ ನೋಡಿ ಹೇಳಿದ್ರು. ಅಲ್ಲಿ ಎಲ್ಲರೂ ಏನ್ ಹೇಳಿದ್ರು? ಎಲ್ಲಾ ದೇಶದಿಂದ ಎಲ್ಲರೂ ಬಂದಿದ್ರು. ಇವನಿಗೆ ನೋಡಿ ಹೇಳಿದ್ರು ಸುರೇಶಣ್ಣ. ಏನ್ ಹೇಳಿದ್ರು? ಎಲ್ಲಾ ದೇಶದಿಂದ ಬಂದವರಿಗೆ 2 ತಾಸ 3 ತಾಸ ಮಾತಾಡಕ ಟೈಮ್ ಕೊಡ್ರಿ. ಭಾರತದಿಂದ ಬಂದಾನಲ್ಲ, ಬರೇ 3 ನಿಮಿಷ ಕೊಡ್ರಿ ಅಂತ ಹೇಳಿದ್ರು ಅವನಿಗೆ. ಹೌದು ಹೌದು, 3 ನಿಮಿಷ ಎಲ್ಲರೂ ಮಾತಾಡಿದ್ರು. ಹೌದು. ಸ್ವಾಮಿ ವಿವೇಕಾನಂದನ ಪಾಳೆ ಬತ್ತು ಸ್ಟೇಜ್ ಮ್ಯಾಗ ಏರಿ ನಿತ್ತು ಮಾತ ಹೇಳಕತ್ತ ಪುಣ್ಯಾತ್ಮರೇ. 3 ನಿಮಿಷ ಹೋಗಿ 3 ತಾಸು ಹೇಳಿದ್ರು. ಒಬ್ಬ ಮಗನು ಬ್ಯಾಡ ಅನ್ಲಿಲ್ಲ. ಹೌದು ಹೌದು, ಅಂತ ಮಾತ ಹೇಳ್ದ. ಭಾಷಣ ಮಾಡಿ ಸ್ಟೇಜ್ ತಳಗ ಇಳಿತಿದ್ದ. ಹಬ್ಬಕ್ಕೆ ಸುಂದರ ಹೆಣ್ಮಗಳು ಬಂದ ಅವನ ಮುಂದೆ ನಿತ್ತಳು. ಹೌದು. ಕೇಳ ಸ್ವಾಮಿ ವಿವೇಕಾನಂದ ಏನ ತಾನ ನೆರೆದ ಜನ ಎಲ್ಲ ಹರಿದು ಹೋಗ್ಯದ. ಯಾಕೆ ತಾಯಿ ನಾನು ಎದುರುಗಡೆ ನಿತ್ತಿ, ನೀನು ನೀ ಯಾಕೆ ನಿತ್ತಿ ಅಂದಾಗ ಹೆಣ್ಮಗಳು ಹೇಳಿದಳು ಅವಾಗ, ಏನು ನಂದೊಂದು ಆಸೆ ಅದ, ನೀ ನಡೆಸಿಕೊಡ್ಬೇಕಂದಳು. ಹೌದು, ನನ್ನ ಆಸೆ ನೀನ್ ನಡೆಸಿಕೊಡ್ಬೇಕು. ಏನು ಹೇಳತ್ತಂದ? ಹೌದು. ನನಗ ನಿನ್ನ ಜೋಡಿ ಭೋಗ ಕೊಟ್ಟು, ನಿನ್ನ ಜೋಡಿ ಸಂಭೋಗ ಕೊಟ್ಟು, ನಿನ್ನಂತದೇ ಒಂದು ಗಂಡಸ ಮಗನ ಹಡಿಬೇಕಂತ ಆಸೆ ಆಗ್ಯದ, ಕೊಡು ವಚನ ಅಂತಂದ. ಆ ಹೆಣ್ಮಗಳು ಹೇಳಿದಳು. ಸ್ವಾಮಿ ವಿವೇಕಾನಂದ ಹೆಣ್ಮಗಳು ಹೇಳಿದ್ದೆ ಕೇಳಲಿಲ್ಲ. ಏನ್ ಮಾಡ್ದ? ಹೇಳ್ತಾನೆ ವಿಚಾರ ಮಾಡಿ, ತಾಯಿ ಹೌದು ನನ್ನ ಜೋಡಿ ಭೋಗ ಕೊಟ್ಟು, ನನ್ನ ಜೋಡಿ ಸಂಭೋಗ ಕೊಟ್ಟು, ಹೌದು ನೀ ಗಂಡಸ ಮಗನ ಹಳಿದೆ ಅಂದ್ರ ನನ್ನಂತದ ಹಡಿಬೇಕಂತ ಟೈಮ್ ಬಾಳ ಹೋಗ್ತದ. 20-25 ವರ್ಷ ಆಗ್ಬೇಕಕ್ಕದವ. ಹೌದು. ಅಷ್ಟೇನು ಹೈರಾಣ ಆಗಕ್ ಹೋಗಬೇಡ, ನಾನೇ ನಿನ್ನ ಮಗ ತಿಳ್ಕೊ ಅಂತ ಹೇಳಿ ಕಾಲಿಗೆ ಬಿಟ್ಟ ಪುಣ್ಯಾತ್ಮರಿ. ಹೌದು ಹೌದು. ಮತ್ತ ಮಾಡೋದು ಶ್ರೇಷ್ಠ, ಕೇಳಿ ಮಾಡೋದು ಶ್ರೇಷ್ಠ ಇತ್ತಂದ್ರ ಮತ್ತ ಹೆಣ್ಮಗಳ ಜೋಡಿ ಭೋಗ ಕೊಟ್ಟು ಗಂಡಸ ಮಗನ ಹಡಿಬೇಕಾಗಿತ್ತು. ಹೌದು. ಯಾಕೆ ಕೇಳಿಲ್ಲವ? ಕೇಳರ್ದೆ ಮಾಡೋದು ಕೇಳಿ ಮಾಡೋದು ಹೆಂಗ ಅದಕ್ಕೆ ಕೂನದನು? ಕೇಳಿ ಮಾಡೋದು ಒಬ್ಬರು ತಲೆ ಕೆಡಿಸ್ತದು. ಆ ಮಾತ ಸುರೇಶಣ್ಣ ಬಹಳ ಆನಂದ ಅದ. ಇಲ್ಲಿ ಮಾತಿನ ಮಲವು ಬಹಳ ಅದ. ಹೆಂಗ ಕೇಳಿ ಮಾಡೋದು ಹೆಂಗಕ್ಕದ? 1 ಮಿನಿಟ್ ಎಲ್ಲರೂ ಲಕ್ಷ ಕೊಟ್ಟು ಕೇಳಿರಿ ದೈದವರು. ಹೌದು. ಆಡಿನ ಮಲಿ ಹಂಗ ಜೋಡಿಬ್ರು ಅಣ್ಣ ತಮ್ಮರು. ಹೌದು. ಯಾವ್ದ್ರಂಗ? ಆಡಿನ ಮಲಿ ಹಂಗ ಇಬ್ಬರದು ಲಗ್ನ ಆಗ್ಯದ. ಹೌದು. ಒಂದಿನಾನು ಜಗಳ ಅನ್ನೋದಿಲ್ಲ ಪುಣ್ಯಾತ್ಮರ ಇಬ್ಬರಿಗೆ. ಹೌದು. ಮುಂದೆ ಒಂದು ಮುದುಕಿ ಗಂಟೆ ಬಿತ್ತ ಅವ್ರಿಗೆ. ಏನು ಮುದುಕಿ ಅಂದ್ರೆ ಅಕ್ಕನ ಕರೆದು ಬಾಯಿಗೆ ನೀರಿಗೆ ಹೋದಾಗ. ಹೌದು
ಆ ತಂಗಿ ಹಾ ಆರಂಭದಿರ್ಲವ ಅಂತ ಕೇಳಿದ್ರು. ಹಾ ಬೇಷದೇವಾಯಿ ಹಾ ಆರಂಭದೇವ ಅಂತಂದ್ರು. ಹೌದು. ಅವಾಗ ಹೇಳ್ತಾಳಕಿ ಏನು ನೀವು ನಾಳೆ ಬ್ಯಾರೆ ಆದ್ರಿ ಅಂದ್ರ ಹೌದ್ ಹೊಲದಾಗ ಸಮಪಾಲು ಬರ್ಲಿ, ಭೂಮಿಯಾಗ ಸಮಪಾಲು ಬರ್ಲಿ, ಮನಿ ಒಳಗ ಸಮಪಾಲು ಬರ್ಲಿ. ಹೌದು. ಆ ಬಹಳ ಚಂದ ದೈವದವರಿಗೆ ಹಾ ಹಾ ನ್ಯಾಯ ಮಾಡತ್ತ ಹೇಳವ ಅಂತಂದ್ರು. ಹೌದು. ಹಾ ಶಾರ್ಟ್ಕಟ್ನಾಗ ಮುಗಿಸುನು ನ್ಯಾಯ ಮಾಡತ್ತ ಹೇಳವ ಅಂತಂದ್ರು. ಹೌದು. ಮುಂದ ಮಂದಿ ಮಾತು ಕೇಳಿ ತಮ್ಮನ ಹೆಂಡತಿ ಜಗಳ ಮಾಡಿ ಹೌದು ಬ್ಯಾರೆ ಆಗೋನು ಅಂತ ಹೇಳಿ ಕಿಸಿದ್ರ ನಿರ್ಣಾಯಕ ಬಂದ್ರು. ಹೌದು. ದೈವದವ್ರು ಬಂದು ನ್ಯಾಯ ಮಾಡಿದ್ರು. ಹಾ ಹೊಲದಾಗ ಸಮಪಾಲ, ಮನ್ಯಾಗ ಸಮಪಾಲ, ಹೌದು. ಬೆಳ್ಳಿ ಬಂಗಾರದಾಗ ಎಲ್ಲದ್ರಾಗೂ ಸಮಪಾಲ ಆಯ್ತು. ಹೌದು. ಕೊಡ ತಗೊಂಡು ನೀರಿಗೆ ಹೋದಲಿಕ್ಕೆ ಮತ್ತೆ ಹೆಣ್ಮಗಳು ಹಾ ಅವಾಗ ಏನಾಯ್ತು ಮತ್ತೆ ಕೇಳ್ತದ ಮುದುಕಿ ಭೇಟಿಯಾಗಿ ಏ ಮಲ್ಲವ ಹಾ ಬ್ಯಾರಾಗಿರತ್ತಲ್ಲ ದೈದವ್ರು ಹೆಂಗ ಮಾಡ್ಯಾರ ನ್ಯಾಯ ಅಂತಂದಳು. ಹೌದು. ಬಹಳ ಚಂದ ಮಾಡ್ಯಾರ ಎಲ್ಲದ್ರಾಗ ಸವನೆಗೆ ಕೊಟ್ಟಾರ. ಅವಾಗ ಹೇಳ್ತ ಮುದುಕಿ ಏನು ಹೊಲದಾಗ ಸಮಪಾಲ ಅಲ್ಲಿ, ಮನ್ಯಾಗಾಲಿ, ಭೂಮಿಯಾಗಾಲಿ, ಹೌದು ಎಲ್ಲದ್ರಾಗಲಿ. ಹೌದು. ನಿಮ್ ಮನ್ಯಾಗ ಒಂದು ಒಳ್ಳಿತ್ತಲ್ಲ, ಒಳ್ಳ ವಣಿಕಿ ಯಾರಿಗೆ ಬಂದದ ಹೇಳತ್ತ ಮುದುಕಿ. ಒಳ್ಳ ವಣಿಕಿ ಹೌದು. ಅದು ನಮ್ಮ ಅಕ್ಕಗೆ ಹೋಗ್ಯದಂದಳಿಕಿ. ಹಾ ಹುಚ್ಚಿ ಇಲ್ಲೇ ಕೆಟ್ಟನಿ ಅಂದಳಕಿ. ಯಾಕ ನಿಮ್ ಮನ್ಯಾಗ ಭಾಗ್ಯದ ಲಕ್ಷ್ಮಿ ಇರುವುದೇ ವಣಿಕಿ ಒಳಗದ. ಹೌದು. 1 ಎಕರೆ ಹೊಲ ಹೋಲಿನೆಂದು ಆ ವಣಿಕಿ ಬಿಡಬಾರತ್ತ ಹೇಳ್ತ ಮುದುಕಿ. ಈ ಮುದುಕಿ ಮಾತು ಈ ಹೆಣ್ಮಗಳು ಕೇಳಕತ್ರು. ಮುದುಕಿ ಮಾತು ಹೆಣ್ಮಗಳ ಮಾತ ಕೇಳಕತ್ರು. ಕೇಳಿ ಬಂದು ಜಗಳ ತೆಗೆದಳು. ಅಕ್ಕನ ಕೊಡ ತಗೊಂಡು ಬಾಯಿಗೆ ಬಂದಳು. ಮತ್ತ ಮುದುಕಿ ಹೇಳ್ತ ಅಕ್ಕಗ ಹೌದು ಪಾಲ ಹೆಂಗ ಮಾಡ್ಯಾರ ಕಲ್ಲವ ಅಂದಳು. ಹೊಲದಾಗ ಸಮ, ಭೂಮಿಯಾಗ ಸಮ, ರೊಕ್ಕದಾಗ ಸಮ. ಅದು ತಗೊಂಡು ಏನು ಸುಡ್ತಿ ಅತ್ತ ಮುದುಕಿ. ಹೌದು. ನಿಮ್ ಮನ್ಯಾಗ ಒಂದು ವಣಿಕೆ ಅದಲ್ಲ, ವಣಿಕೆ ಯಾರಿಗೆ ಬಂದದ ಅಕ್ಕಿಗೂ ಕೇಳ್ತು. ಹೌದು. ಅದು ನನಗೆ ಬಂದದ ಅಂದಳಕ್ಕಿ. ಜರ ನಿಮ್ಮ ತಂಗಿ ಬಂದು ವಣಿಕೆ ಬೇಡಿದ ಅಂದ್ರ ನೀ ಅದನ್ನ ಕೊಡಾಕ್ ಹೋಗ್ಬೇಡ. ಭಾಗ್ಯದ ಲಕ್ಷ್ಮಿ ವಣಿಕೆ ಒಳಗೆ ಅದ ಹೇಳ್ತು. ಹೌದು. ಇಬ್ಬರಿಗೆ ಜಗಳ ಹತ್ತಿ ಹೊಡೆದಾಡಿ ಕೋರ್ಟಿಗೆ ಹೋಯ್ತು ನ್ಯಾಯ. ಜಡ್ಜ್ ಹೇಳ್ದ ಏನು ವಣಿಕೆ ಸಲಿಂದ ಯಾಕೆ ವಿಚಾರ ಮಾಡ್ತೀರಿ? ಹೌದು. 2 ಎಕರೆ ಹೊಲ ಹೋಗ್ಯಾವ ನಿಮ್ಮ. ಆ ವಣಿಕೆ ತರ್ಸಂದ ಜಡ್ಜ. ಹೌದು. ವಣಿಕೆ ತರ್ಸು. ಒಂದ್ರಾಗ 2 ಮಾಡದ. ಹೌದು. ಒಂದು ಅರ್ಧ ನೀ ತಗೋ, ಅರ್ಧ ನೀ ತಗೋ ಅಂತಂದ್ರು. ಹೌದು. ಹಿಗ್ಗಿನಿಂದ ಹೊಂಟ್ರಿ ಇವ್ರು. ಬರುದಕ್ಕ ಮತ್ತ ಮುದುಕಿ ಅಲ್ಲೇ ಕೂತಿತ್ತು. ಹೌದು. ಜಡ್ಜ್ ಸಾಹೇಬ್ರು ಏನು ಕೊಟ್ರ ತೀರ್ಪು ಅಂದ್ರು. ಏನು ಬಹಳ ಚಂದ ಕೊಟ್ಟಾರ. ಹೆಂಗ ಒಂದ್ರಾಗ 2 ಮಾಡಿ ಇಬ್ಬರಿಗೆ ಒಂದೊಂದು ಅರ್ಧ ಕೊಟ್ಟಾರ. ಅಲ್ಲಿ ತನಕ ಕೇಳ್ಯಾರ. ಮುದುಕಿ ಸುಮ್ಮನೆ ಕುಂದಿರ್ಬೇಕಿಲ್ರಿ. ಏನ್ ಮಾಡ್ತು ಮತ್ತೆ ಕೇಳ್ತದು. ವನಿಕ್ ಹೋಗಲಕ್ಕ ಒಳ್ಳೆ ಯಾರಿಗೆ ಬಂದದ ಅಂತ ಕೇಳ್ತು. ಹೌದು. ಅಲ್ಲಿ ತನಕ ಕೇಳಿ ತಲೆ ಚಿಟ್ಟು ಹಿಡಿದಿತ್ತು. ಈ ಮುದುಕಿ ಮಾತು ಕೇಳಿದೆ ಅಂದ್ರೆ ಸಂಸಾರ ಅಳಗಾಲಕ್ಕಂತ ಹೇಳಿ ಕೈಯಾಗ ಇಬ್ಬರು ಕೈಯಾಗ ಅರ್ಧ ಒಣಕಿತ್ತು. ಹಿಂಗ ಹೊಡೆದ್ರೆ 15 ದಿನ ಹಾಸಿಗೆ ಬಿಟ್ಟು ಮ್ಯಾಕ್ ಕೇಳಿಲ್ಲ ಮುದುಕಿ. ಕೇಳಿ ಮಾಡಿದ್ರೆ ಹಿಂಗ ಅಕ್ಕದ ಬಾಳ ಮಾತು ಹೇಳಾರ್ದೆ. ಒಂದ್ ಚಾಲ್ ಹಾಡಿ ಪಾಳೆ ಕೊಡೋನು. ಆಯ್ತು. ಯಾರಿ ಆ ಚೂರಿದು ಈಗ ಒಂದ್ ಹೇಳವ್ರಿ.